ಒಂದು ಪರೀಕ್ಷೆ ಬರಿಬೇಕಾದ್ರೆ ಮಾರಮ್ಮನ್ನ, ಚೌಡಮ್ಮನ್ನ, ಗಣಪತಿನ, ಯೇಸುನ, ಅಲ್ಲನ ನೆನೆಸ್ಕೊಂಡು ಹೆಂಗಾರು ಮಾಡಿ ಪಾಸ್ ಮಾಡಪ್ಪ ಅಂತ ಹೇಳಿದ್ರೆ ಎರಡೆರಡು ಪರೀಕ್ಷೆ ಮಾಡಕ್ಕೆ ಮಾಡ್ತಿದೆಯಲ್ಲಯ್ಯ ನರೇಂದ್ರ ಮೋದಿ. ಧರ್ಮೇಂದ್ರ ಅವರೇ, ಒಂದು ಪರೀಕ್ಷೆ ಎರಡು ಪರೀಕ್ಷೆ ಬರಿಬೇಕಾದಯ್ಯ. ಎಲ್ಲಾ ದೇವರುಗಳನ್ನ ನೆನೆಸ್ಕೊಂಡು ಬಂದರೂ ಕೂಡ ಮತ್ತೊಮ್ಮೆ ಪರೀಕ್ಷೆ ಬರೆಯಬೇಕಾದ್ರೆ ಮೊದಲು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಶಿವಮೊಗ್ಗದಲ್ಲಿ ಜಿಲ್ಲಾ ಕಾಂಗ್ರೆಸ್ ಮತ್ತು ಜಿಲ್ಲಾ ಎನ್ಎಸ್ಯುಐ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಸಾವಿರಾರು ವಿದ್ಯಾರ್ಥಿನಿಯರು, ಸಾರ್ವಜನಿಕರು ಭಾಗಿಯಾಗಿದ್ದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಜನಜಾಗೃತಿ ಸಭೆಯನ್ನು ಕಾಂಗ್ರೆಸ್ ವತಿಯಿಂದ ನಡೆಸಲಾಯಿತು. ಜನಜಾಗೃತಿ ಸಭೆಯಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಯಿತು. ನೀಟ್ ವಿರೋಧಿಸಿ, ಸಿಇಟಿ ಬೆಂಬಲಿಸಿ ಮತ್ತು ನೀಟ್ ಪರೀಕ್ಷೆ ರದ್ದು ಮಾಡಲು ಆಗ್ರಹಿಸಿ ವಿದ್ಯಾರ್ಥಿಗಳು ಘೋಷಣೆ ಹಾಕಿದರು. ರಾಜ್ಯಗಳಿಗೆ ತಮ್ಮದೇ ಸಿಇಟಿ ಪರೀಕ್ಷೆ ನಡೆಸಿ ವೈದ್ಯಕೀಯ ಪ್ರವೇಶ ನೀಡಬೇಕೆಂದು ಆಗ್ರಹಿಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಸೂಕ್ತ ತನಿಖೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಭಾಗಿಯಾದವರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹ ಮಾಡಲಾಯಿತು. ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ದೊರಕಿಸಿಕೊಡುವಂತೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ವಿದ್ಯಾರ್ಥಿಗಳು ಆಗ್ರಹಿಸಿದರು. ಸಭೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮತ್ತು ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಿಕಟಪೂರ್ವ ಅಭ್ಯರ್ಥಿ ಎಚ್.ಸಿ. ಯೋಗೀಶ್ ಮಾತನಾಡಿ, ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಜಾರಿಗೆ ತರಲಾಗಿದ್ದ ಸಿಇಟಿ ಪರೀಕ್ಷೆಯಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಿತ್ತು. ಈಗ ಕೇಂದ್ರ ಸರ್ಕಾರ ತಂದಿರುವ ನೀಟ್ ಪರೀಕ್ಷೆಯಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಸಭೆಯಲ್ಲಿ ಎಚ್.ಸಿ. ಯೋಗೀಶ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್.ಎಚ್. ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳಹೊಟ್ಟ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಭಾರತ್ ಮಾತಾ ಕಿ. ಒಂದು ಪರೀಕ್ಷೆ ಬರಿಬೇಕಾದ್ರೆ ಮಾರಮ್ಮನ್ನ, ಚೌಡಮ್ಮನ್ನ, ಗಣಪತಿನ, ಯೇಸುನ, ಅಲ್ಲನ ನೆನೆಸ್ಕೊಂಡು ಹೆಂಗಾರು ಮಾಡಿ ಪಾಸ್ ಮಾಡಪ್ಪ ಅಂತ ಹೇಳಿದ್ರೆ ಎರಡೆರಡು ಪರೀಕ್ಷೆ ಮಾಡಕ್ಕೆ ಮಾಡ್ತಿದೆಯಲ್ಲಯ್ಯ ನರೇಂದ್ರ ಮೋದಿ. ಧರ್ಮೇಂದ್ರ ಅವರೇ, ಒಂದು ಪರೀಕ್ಷೆ ಎರಡು ಪರೀಕ್ಷೆ ಬರಿಬೇಕಾದಯ್ಯ. ಎಲ್ಲಾ ದೇವರುಗಳನ್ನ ನೆನೆಸ್ಕೊಂಡು ಬಂದರೂ ಕೂಡ ಮತ್ತೊಮ್ಮೆ ಪರೀಕ್ಷೆ ಬರೆಯಬೇಕಾದ್ರೆ ಮೊದಲಿನ ಪರೀಕ್ಷೆ ಚೆನ್ನಾಗಿತ್ತು, ಎರಡನೇ ಪರೀಕ್ಷೆ ನನ್ನ ಭವಿಷ್ಯನೇ ಹಾಳು ಮಾಡ್ಬಿಟ್ಟಲ್ಲಪ್ಪ ಅಂತಕ್ಕಂಥ ಇಡೀ ಶಾಪ ನಿಮ್ಮ ಅಕ್ಕ ತಂಗಿಯರು, ನಿಮ್ಮ ಅಣ್ಣ ತಮ್ಮಂದ್ರು ಇವತ್ತೆಲ್ಲರೂ ಕೂಡ ದೇಶಾದ್ಯಂತ ಹಾಕೊಂಡು ಬಂದಿರತಕ್ಕಂಥದ್ದು. ಜೊತೆಯಾಗಿ ಕರ್ನಾಟಕದಲ್ಲಿ ಸುಮಾರು 72 ಮೆಡಿಕಲ್ ಕಾಲೇಜ್ ಇರ್ತಕ್ಕಂಥ ರಾಜ್ಯ ಯಾವುದು? 72 ಮೆಡಿಕಲ್ ರಾಜ್ಯ ಇರ್ತಕ್ಕಂಥದ್ದು ಯಾವುದು? 13,000 ಜನ ಡಾಕ್ಟರ್ಗಳನ್ನ ಕೊಡ್ತಕ್ಕಂಥ ರಾಜ್ಯ ಯಾವುದು? ಇದನ್ನು ಬಿಟ್ಬಿಟ್ಟು ನಾವು ಆಂಧ್ರಕ್ಕೋ, ಡೆಲ್ಲಿಗೋ, ರಾಜಸ್ಥಾನಿಗೋ, ಗುಜರಾತಿಗೋ ಹೋಗಿ ನಮ್ಮ ಜೀವನ ಮಾಡಕ್ಕಾಗ್ತದ? ಅಥವಾ ಅವರೆಲ್ಲರೂ ಬಂದು ನಮಗೆ ಕಿರಿಗೇಡಿತನ ಮಾಡಿದಾಗ ನಾವು ಸಹಿಸ್ಕೊಳಕ್ಕಾಗುತ್ತಾ? ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ಯಾವುದು ಬೇಡ ಆಗಿದೆ? ಯಾವುದು ಬೇಡ ಆಗಿದೆ? ಸಿಇಟಿ ಮಾದರಿ ತಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅವಾಗ ಬಹಳಷ್ಟು ಸುಲಭವಾಗಿ ಪರೀಕ್ಷೆಯನ್ನು ಬರೀತಾ ಇದ್ರು. ನಾನು ಕೂಡ ಸಿಇಟಿ ಬರ್ತವನು. ಮೆಡಿಕಲ್ ಸಿಗ್ಲಿಲ್ವಾ? ನಿಮ್ಮ ಅಪ್ಪ ಅಮ್ಮಂದು ಏನಾರು ಬೇಡ ಬಿಡೋ ಡೆಂಟಲ್ ಹೋಗೋ ಅನ್ನೋರು, ಡೆಂಟಲ್ ಸಿಗ್ಲಿಲ್ವಾ? ಬೇಡ ಬಿಡೋ ಇಂಜಿನಿಯರಿಂಗ್ ಹೋಗೋ ಅನ್ನೋರು, ಬೇಡ ಬಿಡೋ ಇಂಜಿನಿಯರ್ ಸಿಗ್ಲಿಲ್ವಾ? ಯಾರೋ ಫಾರ್ಮಸಿಗಾರು ಹೋಗೋ ಅಂತ ಹೇಳೋರು. ಅದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅಗ್ರಿಕಲ್ಚರ್ ಆಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಅಥವಾ ವೆಟರ್ನರಿ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ನಿಮಗೆ ಜೀವನ ಮಾಡಕ್ಕೆ ಅವಕಾಶ ಆಗ್ತಾ ಇತ್ತು. ಆದ್ರೆ ಈಗ ಯಾವ ಜೀವನ ಮಾಡಕ್ಕೂ ಅವಕಾಶ ಆಗ್ತಲ್ಲ ಅಂತಕ್ಕಂಥದ್ದು ತಂದಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ
838 ಕಾಲೇಜುಗಳು ಇಡೀ ದೇಶದಲ್ಲಿದ್ರು ಕೂಡ 13,000 ಜನರು ಕೂಡ 1,20,000 ಜನ ಆ ಒಂದು ವಿದ್ಯಾಭ್ಯಾಸದಲ್ಲಿ ಬಂದು ಡಾಕ್ಟರ್ ಆದ್ರೆ ಕರ್ನಾಟಕದಲ್ಲಿ 13,000 ಜನ ಡಾಕ್ಟರ್ಗಳು ಮಾಡ್ತಕ್ಕಂಥ ಅವಕಾಶ ಇರ್ತಕ್ಕಂಥ ಕರ್ನಾಟಕದ ಸೀಟ್ ನಿಮಗೆ ಬೇಕಾ? ಎಲ್ಲರೂ ಕೂಡ ಕೈ ಎತ್ತಿ ಸೀಟ್ ಬೇಕು ಅಂತ ಬೇಕೇ